ನಮ್ದು ಹೈಕೆ ಶಾಪಿಂಗ್ ಎಲ್ಲ ಮುಗೀತು, ಎಕ್ಸಿಟ್ ಆಗ್ತಾ ಇದೀವಿ. ಜಾಸ್ತಿ ಏನು ತಗೊಳ್ಳಿಲ್ಲ, ನೋಡಿದ್ರಲ್ಲ ಆಗ್ಲೇ. ಆ್ಯಂಡ್ ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ವಿ. ಸೊ ಇವಾಗ ಹೊರಡ್ತಾ ಇದೀವಿ. ಆ್ಯಂಡ್ ಹೊರಡೋ ಮುಂಚೆಗೆ ಇಶಾನ್ಗೆ ಹೇಳ್ಬೇಕಲ್ವಾ ನಾವು ಏನು ಸರ್ಪ್ರೈಸ್ ಕೊಡ್ತೀವಿ ಅವನಿಗೆ ಅಂತ. ನಾನು ಮಾರ್ನಿಂಗ್ ಇಂದ ವೇಟ್ ಮಾಡ್ತಾ ಇದ್ದೀನಿ. ನಾವು ಟೆಲ್ ಮಿ ವಾಟ್ ಇಸ್ ಅ ಸೀಕ್ರೆಟ್. ಹೇಳ್ತೀನಿ. ಸೊ ನಿಂಗೂ ಹೇಳ್ತೀನಿ ಆ್ಯಂಡ್ ನನ್ನ ಫ್ರೆಂಡ್ಸ್ಗೂ ಕೂಡ ಗೊತ್ತಾಗುತ್ತೆ ನಾವೆಲ್ಲಿ ಹೋಗ್ತಾ ಇದೀವಿ ಅಂತ. ಈ ಬೇರೆ ಡಿಸ್ಟರ್ಬೆನ್ಸ್ ಅಪ್ಪ ಈ ಗೂಗಲ್ ಅವ್ರದ್ದು, ಸೀರಿಯಸ್ಲಿ ಅರುಣ್ ನಾನು ಒಬ್ಳೆ ಸಾಕು ಮಾತಾಡೋದಕ್ಕೆ. ಸೊ ಎಲ್ಲಿ ಅಂತ ಅಂದ್ರೆ ಇಶಾನ್ನ ಇವತ್ತು ನಾವು ಸ್ಟೇಡಿಯಂ ಕರ್ಕೊಂಡು ಹೋಗ್ತಾ ಇದೀವಿ. Really? Oh my God, I can't believe my ears. Yes. We are going to the stadium to watch cricket. Yes, I'll give you one more surprise. It is wonderful. So I can see Fof and Virat Kohli. Yes, see here, tada. You know about today's Bangalore match. So we are going to the Bangalore match. It is wonderful. Yeah, ಇಶಾನ್ ಫುಲ್ ಎಕ್ಸೈಟ್ ಆಗ್ಬಿಟ್ಟಿದ್ದಾನೆ, ನನ್ನ ಕಿವಿನ ಇದಾಗೋಷ್ಟು ಕಿರ್ಸ್ತಿದ್ದಾನೆ. ಸೊ ನಾವು ಬುಕ್ ಮಾಡ್ಕೊಂಡಿದೀವಿ ಬುಕ್ ಮೈ ಶೋ ಇಂದ. I can't believe it. I just want to catch the Virat Kohli sixer ball. Wow, superb Ishaan. I'm waiting for it since years. Wow. And my dream came to today. ಇಶಾನ್ ನಿನ್ ಏಜ್ ಇರೋದೇ 9 years. ಆಗ್ಲೇ ವೆಯ್ಟ್ ಮಾಡ್ತಿದ್ದಂತೆ ನೋಡಪ್ಪ. ನಾನು 4 years ಮೊದಲನೇ ವೇಟ್ ಮಾಡ್ತಿದ್ದೆ. ಓಕೆ, ಸೊ ಈಗ ನಾವು ಬುಕ್ ಮೈ ಶೋ ಅಲ್ಲಿ ಟಿಕೆಟ್ ಬುಕ್ ಮಾಡ್ಕೊಂಡು ಇಶಾನ್ಗೆ ಸರ್ಪ್ರೈಸ್ ಕೊಟ್ಕೊಂಡು ಈಗ ಕ್ರಿಕೆಟ್ ತೋರ್ಸಕ್ಕೆ ಅಂತ ಹೋಗ್ತಾ ಇದೀವಿ. ದಿಸ್ ಇಸ್ ರೈಟ್ ಟೈಮ್ ಆಕ್ಚುಲಿ. ಗೊತ್ತಿಲ್ಲ ಮತ್ತೆ ಲಾಕ್ಡೌನ್ ಆದ್ರೂ ಆಗ್ಬೋದು, ಆಮೇಲೆ ಸ್ಟೇಡಿಯಂ ಒಳಗೆ ಆಡಿಯನ್ಸ್ನ ಅಲೋ ಮಾಡ್ದೇನೂ ಇರ್ಬೋದು. ಬಟ್ ಇನ್ನೊಂದೇನು ಅಂತಂದ್ರೆ ಮುಂಬೈಲಿ ಎಲ್ಲ ಮ್ಯಾಚ್ ಮುಂಬೈಲಿ ನಡೀತಾ ಇರುವಾಗ ಇಶಾನ್ಗೆ ಕ್ರಿಕೆಟ್ ಅಂದ್ರೆ ಇಷ್ಟ, ಅದ್ರಲ್ಲೂ RCB ಅಂದ್ರೆ ತುಂಬಾನೇ ಇಷ್ಟ. ಅವ್ನಿಗೆ ಇದೊಂದು ಸರ್ಪ್ರೈಸ್ ಕೊಡೋದಕ್ಕೆ ಒಳ್ಳೆ ರೈಟ್ ಟೈಮ್ ಅಂತ ಅನ್ನಿಸ್ತು. ಹಾಗಾಗಿ ಪ್ಲಾನ್ ಮಾಡಿ ಟಿಕೆಟ್ ಎಲ್ಲ ಬುಕ್ ಮಾಡಿ ಈಗ ಅವನ್ನ ಕರ್ಕೊಂಡು ಹೋಗ್ತಾ ಇದೀವಿ. ಅಂಡ್ ಒನ್ ಮೋರ್ ಸರ್ಪ್ರೈಸ್ ಇದೆ ಇಶಾನ್. ವೇಟ್ ನಾನು ಹೇಳ್ಬಿಡ್ತೀನಿ. ನಿನ್ ಬ್ಯಾಕ್ ಸೈಡ್ ಒಂದು ಕವರ್ ಇದೆ, ತೆಗಿ. ಯಾ, ಓಪನ್ ಮಾಡಿ ನೋಡು ಅಲ್ಲಿ ಏನಿದೆ ಅಂತ. ಸೊ ಈ ಸರ್ಪ್ರೈಸ್ ಅವ್ನು ತೋರ್ಸಿರ್ಲಿಲ್ಲ, ನಾನು ಎಲ್ಲ ಹೈಡ್ ಮಾಡಿ ಇಟ್ಟಿದ್ದೆ. ಒಂದು ಹೊಸ ಪ್ಯಾಂಟ್. ನಾಟ್ ಪ್ಯಾಂಟ್, ದೇಖೋ ಕ್ಯಾ ಹೈ. Wait, this can't be true. Amma, pinch me. Yes, true Ishaan. Yay, RCB t-shirt. I got an RCB t-shirt. Look here, everybody. How it is. Back side. ಏನಿದೆ ಬ್ಯಾಕ್ ಸೈಡ್? ವಿರಾಟ್. ಸಿ ಈ ಸಲ ಕಪ್ಪು ನಮ್ದೇ. ಇಶಾನ್ ಸ್ಟೇಡಿಯಂ ಎಂಟ್ರಿ ಕೊಡ್ತಿದ್ದಾನೆ ಅಂದ್ಮೇಲೆ ಈ ಸಲ ಡೆಫಿನೆಟ್ ಆಗಿ ಕಪ್ ನಾವೇ ತಗೊಳ್ಳೋಣ. ಅಂಡ್ ವಿ ಆರ್ ಹಾರ್ಡ್ ಕೋರ್ ಫಾಲೋವರ್ ಆಫ್ RCB. ಅದು ಗೆಲ್ತೀವ ಬಿಡ್ತೀವ ಗೊತ್ತಿಲ್ಲ, ಬಟ್ RCB ನ ನಾವು ಯಾವಾಗ್ಲೂ ಫಾಲೋ ಮಾಡ್ಬೇಕು ಅಂಡ್ ಚಿಯರ್ ಅಪ್ ಮಾಡ್ಬೇಕು. ಹಾಗಾಗಿ ಈಗ ನಾವು 3 ಜನನು ಹೋಗ್ತಾ ಇದೀವಿ. ಅಂಡ್ ಅಲ್ಲಿ ಹೆಂಗಿರುತ್ತೆ ಏನು ಅಂತ ನಿಮ್ಗೂ ಸ್ವಲ್ಪ ಹೇಳ್ತೀನಿ. ಕ್ಯಾಮ್ರಾ ಎಲ್ಲ ಅಲೋ ಇಲ್ಲ, ಸೆಲ್ಫಿ ಸ್ಟಿಕ್ಸ್ ಅಲೋ ಇಲ್ಲ, ಬ್ಯಾಕ್ ಪ್ಯಾಕ್ ಅಲೋ ಇಲ್ಲ, ಮೊಬೈಲ್ ಒಂದು ಅಷ್ಟೇ ಇರೋದು. ಅದರಲ್ಲೇ ಸಮವು ಮ್ಯಾನೇಜ್ ಮಾಡ್ತೀನಿ ವಿಡಿಯೋ ಮಾಡೋದಕ್ಕೆ. ಅಂಡ್ ಸ್ಟೇಡಿಯಂ ಹತ್ರ ಪಾರ್ಕಿಂಗ್ ಬಿಡಲ್ಲ, ಅದಕ್ಕೆ ಬೇರೆ ಕಡೆ ಪಾರ್ಕಿಂಗ್ ಸ್ಲಾಟ್ ಎಲ್ಲ ಅಲರ್ಟ್ ಮಾಡಿರ್ತಾರೆ. ಅಲ್ಲಿಂದ ನಾವು ಹೆಂಗ್ ಹೋಗ್ಬೇಕು ಏನು ಅಂತ ನಿಮ್ಗೆ ಆದ್ರೆ ವಿಡಿಯೋ ಮಾಡೋಕೆ ಅಲ್ಲಿ ಪರ್ಮಿಷನ್ ಸಿಕ್ಕಿದ್ರೆ ಮಾಡ್ತೀನಿ, ಇಲ್ಲ ಅಂದ್ರೆ ಓಕೆ, ಇಲ್ಲ ಅಂತಂದ್ರೆ ಮನೆಗೆ ಬಂದ್ಮೇಲೆ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಸೊ ಇಶಾನ್ ಫುಲ್ ಖುಷಿ ಆಗಿದ್ದಾನೆ. ಹ್ಯಾಪಿ, ವೆರಿ ಹ್ಯಾಪಿ. ಹೆಂಗಿದೆ ಸರ್ಪ್ರೈಸ್? ಚೆನ್ನಾಗಿದ್ಯಾ? Awesome. The best surprise ever had. Same thing you will tell for every surprise. ಫುಡ್ಗೂ ಹಂಗೆ ಹೇಳ್ತಾನೆ. For every surprise you will tell the same thing. Best. But it is better than that surprise you gave me on my birthday. Oh. ಇಶಾನ್. ठीक है, fine. ಸೊ ಹೋಗೋಣವಾ? ಮತ್ತೆ ಇನ್ಯಾಕೆ ಟೀ ಶರ್ಟ್ ಚೇಂಜ್ ಮಾಡ್ಕೋ. Okay. See viewers, now we are going to the parking. ಹೌದಲ್ಲಿ ಇದ್ರ ಹತ್ರ ಸ್ಟೇಡಿಯಂ ಹತ್ರ ಪಾರ್ಕಿಂಗ್ ಇರಲ್ಲ. ಸೊ DY ಪಾಟೀಲ್ ಸ್ಟೇಡಿಯಂಗೆ ಯಾರೇ ಬರೋದಿದ್ರು ದೇ ನೀಡ್ ಟು ಪಾರ್ಕ್ ಇನ್ ರಯಜ ಅಥವಾ ಮೈಂಡ್ ಸ್ಪೇಸು. ನಮ್ದು ಗೇಟ್ ನಂಬರ್ 5 ಇರೋದ್ರಿಂದ ಮೈಂಡ್ ಸ್ಪೇಸ್ ಅಲ್ಲಿ ಇದೆ. ಸೊ ಪಾರ್ಕಿಂಗ್ ಹೋಗ್ತಾ ಇದೀವಿ. ಇದೊಂದು ಎಲ್ರಿಗೂ ಕನ್ಫ್ಯೂಷನ್ ಇದ್ದೇ ಇರುತ್ತೆ, ಸ್ಪೇಸಿಂಗ್ ಅಂತೂ ಪಾರ್ಕಿಂಗ್ ಅಂತೂ ಇಲ್ಲಿ.
ಬಟ್ ನಾವು ಮೊದಲೇ ಸ್ವಲ್ಪ ಚೆಕ್ ಮಾಡಿ ಕಾಲ್ ಮಾಡಿ ತಿಳ್ಕೊಂಡಿದ್ವಿ, ಹಾಗಾಗಿ ಈಸಿ ಆಗ್ತು. ಕಾರ್ ಪಾರ್ಕ್ ಮಾಡಿಬಿಟ್ಟು ಬಂದು ಲೈನಲ್ಲಿ ನಿಂತಿದ್ದೀವಿ, ಬಸ್ಸಿಗೆ ವೆಯ್ಟ್ ಮಾಡ್ತಾ ಇರೋದು. ಟಿಕೆಟ್ ತೊಗೊಂಡಿದ್ದೀವಿ, ಮಾಸ್ಕು ಮತ್ತು ಖರ್ಚೀಫು ಹ್ಯಾಂಕಿ ಅದಷ್ಟು ಇಟ್ಕೊಂಡಿರೋದಷ್ಟೇ, ಬ್ಯಾಗ್ ತೊಗೊಳ್ಳಿಲ್ಲ. ಆ್ಯಂಡ್ ಅರುಣ್ಗೆ ಗೊತ್ತಿಲ್ಲ ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಅಂತ. ನಾನು ಫೋಟೋ ತೆಗಿಯೋದಕ್ಕೆ ರೆಡಿಯಾಗಿದ್ದೀನಿ, ಸೆಲ್ಫಿ ಅಂದ್ಕೊಂಡು ನಿಂತ್ಕೊಂಡು ಫೋಸ್ ಕೊಡ್ತಿದ್ರು. ಎವ್ರಿ 5 ಮಿನಿಟ್ಸು ಬಸ್ ಅಲರ್ಟ್ ಮಾಡಿದರು. ಆ್ಯಂಡ್ ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕು ಸ್ಟೇಡಿಯಂ ತನಕ ಅಂತಂದರೆ ನಾವು ದುಡ್ಡು ಕೊಟ್ಟು ಟಿಕೆಟ್ ತೊಗೊಂಡು ಆಮೇಲೆ ಹೋಗಬೇಕು. Now we are going to DY Patil Stadium. ನಮಗೆ ಸೀಟ್ ಸಿಕ್ಕಿಲ್ಲ, ಸೊ ನಿಂತ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ನಾನು ಕ್ರಿಕೆಟ್ ಮ್ಯಾಚ್ ಸ್ಟೇಡಿಯಂ ಅಲ್ಲಿ ನೋಡೋಕ್ಕೆ ಬಸ್ಸಲ್ಲಿ ನಿಂತ್ಕೋದೇನೆ ಸ್ಟೇಡಿಯಂ ಅಲ್ಲಿ. ಸ್ಟೇಡಿಯಂ ಮುಂದೆ ಕ್ರೌಡ್ ನೋಡ್ತಾ ಇದ್ದೀರಲ್ಲ, ನಿಮಗೆ ಯಾವ ಟೀಮ್ದು ಟಿ ಶರ್ಟ್ ಬೇಕೋ ಅದೆಲ್ಲ ಅಲ್ಲೇ ಸಿಗುತ್ತೆ. ಆ್ಯಂಡ್ ಫನ್ನಿ ಕ್ಯಾಪ್ಸ್ ಎಲ್ಲ ಸಿಗುತ್ತೆ. ಆ್ಯಂಡ್ ಸೌಂಡ್ ಮಾಡೋವಂಥ ಒಂದಷ್ಟು ಐಟಮ್ಸ್ಗಳು ಕೂಡ ಸಿಗುತ್ತೆ. ಪೇಂಟಿಂಗು ಮಾಡೋರು ಇರ್ತಾರೆ. ಸೊ ನಾವು ಏನು ತೊಗೊಳ್ದೋದ್ರೂ ಅದು ಪ್ರತಿಯೊಂದು ಸಿಗುತ್ತೆ. ಬಟ್ ನಾವು ಟಿ ಶರ್ಟ್ನ ಅಮೆಝಾನಿಂದ ಬುಕ್ ಮಾಡ್ಕೊಂಡಿದ್ದು. ಅದು ಟಿ ಶರ್ಟ್ ಬೇಕು ಅಂತಂದರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಫ್ರೆಂಡ್ಸ್, ಫೈನಲಿ ಸ್ಟೇಡಿಯಂ ಒಳಗಡೆ ಬಂದ್ವಿ. ಆ್ಯಂಡ್ ಇನ್ನೊಂದೇನು ಅಂದರೆ ನಾನು ಬ್ಯಾಗೇ ತರಲಿಲ್ಲ. ಬಟ್ ಅಲ್ಲಿ ರಿಸ್ಟ್ರಿಕ್ಷನ್ಸ್ ಇತ್ತು, ಕೊಟ್ಟಿದ್ರು ಬ್ಯಾಗೆಲ್ಲ ಅಲೋ ಇಲ್ಲ ಅಂತ. ಆಮೇಲೆ ಇಲ್ಲಿ ಬಂದ್ಮೇಲೆ ಗೊತ್ತಾಯಿತು ಎಲ್ಲರೂ ಬ್ಯಾಗ್ ತೊಗೊಂಡು ಬಂದಿದ್ದಾರೆ ಅಂತ. ಸೊ ನಾನು ಬ್ಯಾಗ್ ಮಿಸ್ ಮಾಡಿಕೊಂಡೆ. ಬಟ್ ಸ್ವಲ್ಪ ದೂರನೇ ಆಗುತ್ತೆ ಸ್ಟೇಡಿಯಮ್ಗೂ ಪಾರ್ಕಿಂಗು. ಆ್ಯಂಡ್ ಸೌಂಡ್ ಜೋರಾಗಿ ಬರ್ತಾ ಇದೆ, ಖುಷಿ ಕೂಡ ಆಗ್ತಾ ಇದೆ. ಲೆಟ್ಸ್ ಸಿ. ಫ್ರೆಂಡ್ಸ್, ಇನ್ನು ಕ್ರಿಕೆಟ್ ನೋಡೋದಕ್ಕೆ ಯಾವ ರೀತಿ ಟಿಕೆಟ್ ಇರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ನಾವು ಬುಕ್ ಮೈ ಶೋ ಆ್ಯಪಿಂದ ಬುಕ್ ಮಾಡ್ಕೊಂಡಿದ್ವಿ. ಈವನ್ ಏಜೆಂಟ್ ಕಡೆಯಿಂದಲೂ ನೀವು ಪರ್ಚೇಸ್ ಮಾಡ್ಬೋದು. ಸೊ ಯಾವುದಾದ್ರೂ ವೆಬ್ಸೈಟಿಂದನೂ ಕೂಡ ಪರ್ಚೇಸ್ ಮಾಡ್ಕೊಳ್ಬೋದು. ನಾವು ಇದರಿಂದ ಮಾಡಿದ್ವಿ ಅಷ್ಟೇ. ಸೊ ಟಿಕೆಟ್ ನೋಡೋದಕ್ಕೆ ಈ ರೀತಿ ಕಾಣಿಸುತ್ತೆ. ಯಾವ್ಯಾವುದು ಮ್ಯಾಚ್ ಇತ್ತು ಅಂದರೆ ಅವತ್ತು ಲಕ್ನೋ ಸೂಪರ್ ಕಿಂಗ್ಸು ಮತ್ತು ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರು. ಸೊ 7:15 ಶೋ ತೊಗೊಂಡಿದ್ವಿ. ಟ್ಯೂಸ್ಡೇ 19th April 2022 DV ಪಾಟೀಲ್ ಸ್ಟೇಡಿಯಂ, ನವಿ ಮುಂಬೈ. ಆಮೇಲೆ ಯಾವ ಸ್ಟ್ಯಾಂಡು ಅಂದರೆ F ಸ್ಟ್ಯಾಂಡಲ್ಲಿತ್ತು, ಲೆವೆಲ್ 1 ಇತ್ತು. ರೋ ಜೆ, ಸೀಟ್ ನಂಬರ್ 31, 32, 33 3 ಬುಕ್ ಮಾಡ್ಕೊಂಡಿದ್ವಿ. ಆ್ಯಂಡ್ ಪ್ರೈಸ್ ಬಂದುಬಿಟ್ಟು ₹1250 ಒಂದು ಟಿಕೆಟ್ಗೆ. ಸೊ ಈ ರೀತಿ ನಿಮಗೆ ಟಿಕೆಟ್ ಕಾಣಿಸುತ್ತೆ. ಟಿಕೆಟ್ ಕಂಪಲ್ಸರಿ ತೊಗೊಂಡೋಗ್ಬೇಕು, ಟಿಕೆಟ್ ಇಲ್ಲ ಅಂದರೆ ಎಂಟ್ರಿ ಇರೋದಿಲ್ಲ. ಆ್ಯಂಡ್ ಎಲ್ಲಂದ್ರೆ ಅಲ್ಲಿ ಹೋಗಿ ಕೂತ್ಕೊಳ್ಳೋಕ್ಕಾಗಲ್ಲ. ಆಲ್ರೆಡಿ ಅವ್ರು ಸೀಟ್ ನಂಬರು ಹಾಕಿರ್ತಾರೆ, ಯಾವ ರೋ ಅಂತಲೂ ಬರೆದಿರುತ್ತೆ, ಗೇಟ್ ನಂಬರ್ ಯಾವುದು ಅಂತಲೂ ಬರೆದಿರ್ತಾರೆ. ಸೊ ಸ್ಟ್ಯಾಂಡ್ ಯಾವುದು ಅಂತೆಲ್ಲ ಬರೆದಿರ್ತಾರೆ. ಆ್ಯಂಡ್ ಏನೇನು ತೊಗೊಂಡೋಗ್ಬಾರ್ದು ಅಂತ ಇನ್ಸ್ಟ್ರಕ್ಷನ್ಸು ಕೊಟ್ಟಿದ್ದಾರೆ. ಫುಡ್ಡು ಮತ್ತು ವಾಟರು, ಶಾರ್ಪ್ ಇರೋವಂಥ ಆಬ್ಜೆಕ್ಟ್ಸ್ಗಳನ್ನೆಲ್ಲ ಅಲೋ ಮಾಡೋದಿಲ್ಲ. ಈವನ್ ಬೈನಾಕುಲರ್ ತೊಗೊಂಡೋಗಂಗಿಲ್ಲ, ಕ್ಯಾಮ್ರಾ ಅಲೋ ಇಲ್ಲ. ಸೊ ಎಲ್ಲ ಕೊಟ್ಟಿದ್ದಾರೆ. ಆ್ಯಂಡ್ ನಮಗೆ ಪ್ರತಿಯೊಂದು ಅಲ್ಲೇ ಸಿಗುತ್ತೆ ಸ್ಟೇಡಿಯಮಲ್ಲೇ. ಸೊ ಅವೆಲ್ಲ ತೊಗೊಂಡೋಗೋ ನೆಸೆಸಿಟಿ ಇಲ್ಲ. ಈ ಟಿಕೆಟ್ ಜೊತೆಗೆ ನಾವು ಆಧಾರ್ ಕಾರ್ಡು ತೊಗೊಂಡಿದ್ವಿ, ಇನ್ ಕೇಸ್ ಕೇಳಿದ್ರೆ ಬೇಕಾಗುತ್ತೆ ಅಂತ. ಹಾಗೆ ವ್ಯಾಕ್ಸಿನೇಷನ್ದು ಪ್ರೂಫು ತೊಗೊಂಡಿದ್ದೀವಿ. ನಾವು ಸ್ಟೇಡಿಯಂ ಒಳಗಡೆ ಎಂಟ್ರಾದಾಗ 7 ಗಂಟೆ ಆಗಿತ್ತು. ಸೊ ಇನ್ನು 2 ಟೀಮವರು ಕೂಡ ಪ್ರಾಕ್ಟೀಸ್ ಮಾಡ್ತಾಯಿದ್ರು. 7:30ಗೆ ಕ್ರಿಕೆಟ್ ಮ್ಯಾಚ್ ಶುರುವಾಗುತ್ತೆ. ಸೊ ನೋಡಿ, ಇಲ್ಲಿ 2 ಟೀಮು ಕೂಡ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ನೆಟ್ಟೆಲ್ಲ ಹಾಕ್ಕೊಂಡು. ಸೊ ನಾವು ಎಲ್ಲ ಕ್ರಿಕೆಟರ್ಸ್ನೂ ಲೈವಾಗಿ ನೋಡ್ಬೋದು. ಟಿ ವಿಲಿ ನೋಡೋದಕ್ಕೂ ಲೈವಾಗಿ ನೋಡೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಅದೊಂದು ಜೋಶ್ ಇರುತ್ತಲ್ಲ, ಆ್ಯಂಡ್ ಆ ಎಕ್ಸೈಟ್ಮೆಂಟು ಮತ್ತು ಆ ಕ್ರಿಕೆಟ್ ಗೇಮ್ನ ಎಂಜಾಯ್ ಮಾಡೋದು ಲೈವಾಗಿ ನೋಡಿದಾಗ್ಲೇ. 2 ಟೀಮ್ ಮಧ್ಯೆ ಟಾಸಿಂಗ್ ಮಾಡಿದರು. ಸೊ ಅದಾದಮೇಲೆ ಇಲ್ಲಿ ಟಿ ವಿಗೆ ಇಂಟರ್ವ್ಯೂ ತೊಗೋತಾ ಇದ್ದಾರೆ. ಗಾಯ್ಸ್, ಸ್ಟೇಡಿಯಮಲ್ಲಿ ಬರ್ಗರ್ ತಿಂತಾ ಇದ್ದೀನಿ. ₹100 ಕೊಟ್ಬಿಟ್ಟು ಬರ್ಗರ್ ಕಿಂಗಲ್ಲಿ ಒಂದು ಬರ್ಗರ್ ತೊಗೊಂಡೆ. ಚಿಕನ್ ಬರ್ಗರ್, ಇದು ಚಿಕನ್ ಕ್ರಿಸ್ಪಿ ಅಂತಾರಲ್ಲ ಅದು. ಬಟ್ ಒಳಗಡೆ ಏನೂ ಇಲ್ಲ, ಟೇಸ್ಟು ಕೂಡ ಚೆನ್ನಾಗಿರಲಿಲ್ಲ.
ಪ್ಲೇನ್ 2 ಬರ್ಗರ್ ಮಧ್ಯ ಚಿಕನ್ ಪ್ಯಾಟೀಸ್ ಅಷ್ಟೇ ಇಟ್ಟಿದ್ದು. ನನಗೆ ಮತ್ತು ಇಶಾನ್ ಇಬ್ರಿಗೂ ತೊಗೊಂಡಿದ್ವಿ. ಇಶಾನ್ ನಾನು ಯಾವಾಗ ಚೆನ್ನಾಗಿಲ್ಲ ಅಂದಮೇಲೆ ಅವನಿಗೆ ತಿನ್ನೋ ಮೂಡೇ ಇರಲಿಲ್ಲ. ಥರ್ಡ್ ಬ್ಯಾಟ್ಸ್ಮನ್ ಆಗಿ RCB ಕಡೆಯಿಂದ ವಿರಾಟ್ ಕೊಹ್ಲಿ ಬಂದಿದ್ದು. ಫಸ್ಟ್ ಬಾಲ್ಗೆ ಔಟು. ಸೊ ಆ ಕ್ಷಣನ ನಾನು ಕ್ಯಾಮ್ರಾದಲ್ಲಿ ಕವರ್ ಮಾಡಿ ನಿಮ್ಗೆ ತೋರಿಸ್ದೆ. ಮೇ ಬಿ ಅವ್ರು 6 ಹೊಡಿತಾರೆ ಅಂತ ವೀಡಿಯೋ ಮಾಡಿಕೊಂಡೆ, ಬಟ್ ಅದು ಅನ್ಫಾರ್ಚುನೇಟ್ಲಿ ಔಟ್ ಆಗಿಬಿಡ್ತು. ಎವ್ರಿ 1 hour ಅಥವಾ ಹಾಫ್ ಆನ್ ಅವರ್ಗೆ ಈ ಥರ ಏನಾದ್ರು ಆ್ಯಕ್ಟಿವಿಟಿ ಇರ್ತಿತ್ತು. ಎಂಟೈರ್ ಸ್ಟೇಡಿಯಮಲ್ಲಿರುವಂಥ ಫ್ಯಾನ್ಸ್ಗಳು, ಕ್ರಿಕೆಟ್ ಫ್ಯಾನ್ಸ್ಗಳು ಈ ಥರ ಮೊಬೈಲಲ್ಲಿ ಲೈಟ್ ಆನ್ ಮಾಡಿ ಅವರು ಖುಷಿ ತೋರಿಸ್ತಾ ಇದ್ದಾರೆ. ಗಾಯ್ಸ್, ನೀವು ಟಿ ವಿಲಿ ಕೇಳೋ ಕಾಮೆಂಟ್ರಿನೇ ಬೇರೆ, ಲೈವಾಗಿ ನಡೆಯೋ ಕಾಮೆಂಟ್ರಿನೇ ಬೇರೆ. ಪ್ರತಿ 1 ಮಿನಿಟು ಅವರು ನಿಮ್ಮನ್ನ ಎಂಗೇಜ್ ಆಗಿರ್ತಾರೆ. ಅಷ್ಟು ಜನ ಕೂಗೋದು, ಅವ್ರ ಫೇವ್ರೆಟ್ ಕ್ರಿಕೆಟರ್ಸ್ ಬಂದಾಗ ಅವ್ರ ಹೆಸ್ರು ಕರೆಯೋದು, ಆ್ಯಂಡ್ ಫೀಲ್ಡಿಂಗ್ ಮಾಡೋಕ್ಕೆ ನಿಂತಿದ್ದಾಗ ಅವ್ರುಗಳನ್ನ ಕರೆದು ಹಾಯ್ ಮಾಡಿ, ವೇವಿಂಗ್ ಮಾಡಿ ಈ ಥರ ಎಲ್ಲ ಮಾಡ್ತಿರ್ತಾರೆ. ಸೊ ಒಂಥರ ಫನ್ನಿಯಾಗಿರುತ್ತೆ ಆ್ಯಂಡ್ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಅಂತಲೇ ಹೇಳ್ಬೋದು. ಕೆಲವು ಸಲ ಅವರು ಕೂಡ ವೇವ್ ಮಾಡ್ತಾರೆ ತಿರ್ಕೊಂಡು, ಆವಾಗ ಇಲ್ಲಿದ್ದವರೆಲ್ಲ ಕೂಗೋದು ಆ್ಯಂಡ್ ಅವರು 6 ಹೊಡಿಲಿ 4 ಹೊಡಿಲಿ ಅಂತ ಕಿರ್ಚೋದು. ಒಂಥರ ತುಂಬ ಚೆನ್ನಾಗಿರುತ್ತೆ. ನೀವೇನಾದರೂ ಕ್ರಿಕೆಟ್ ನೋಡಬೇಕು ಅಂತಂದ್ರೆ ಮಿಸ್ ಮಾಡಿದೆ, ಸ್ಟೇಡಿಯಮ್ಗೆ ಯಾವಾಗಲಾದ್ರು ಒಂದು ಸಲನಾದರೂ ಲೈವ್ ಕ್ರಿಕೆಟ್ ನೋಡಿ. ಡೆಫಿನೆಟಾಗಿ ಅದ್ರ ಮಜಾನೇ ಬೇರೆ ಇರುತ್ತೆ. ಸೊ ಫೈನಲಿ ಮನೆಗೆ ಬಂದು ಟೈಮ್ ಬಂದು 1:35 ಆಗಿದೆ. ಕರೆಕ್ಟಾಗಿ 11:15 ಮುಗೀತು. ಅಲ್ಲಿಂದ ಮತ್ತೆ ನಾವು ಪಾರ್ಕಿಂಗ್ ಹತ್ರ ಬಂದು ಅಲ್ಲಿಂದ ಇಲ್ಲಿ ತನಕ ಟ್ರಾವೆಲ್ ಮಾಡೋಷ್ಟರಲ್ಲಿ ಇಷ್ಟೊತ್ತಾಯಿತು. ಆ್ಯಂಡ್ ಅಲ್ಲೊಂದು 15 minutes ಟೈಮ್ ತೊಗೊಂಡ್ವಿ. ಏನಕ್ಕೆ ಅಂತಂದರೆ ಬರ್ತಾ ಡಾಮಿನೋಸಲ್ಲಿ ಪಿಜ್ಜಾ ತೊಗೊಂಡು ಬಂದ್ವಿ. ಸೊ ಇಷ್ಟೊತ್ತಲ್ಲಿ ಬಂದು ಏನು ಊಟ ಮಾಡೋದು, ಹೋಟೆಲ್ಸ್ ಯಾವುದೂ ತೆಗ್ದಿರಲ್ಲ. ಬರ್ಗರ್ ಮಾತ್ರ ಇತ್ತು, ಬಟ್ ಅಲ್ಲೇ ಬರ್ಗರ್ ತಿಂದಿದ್ವಲ್ಲ, ಹಾಗಾಗಿ ಅದು ಬೇಡ ಅಂದ್ಬಿಟ್ಟು ಪಿಜ್ಜಾ ತೊಗೊಂಡ್ವಿ. ಬಿಸಿ ಬಿಸಿಯಾಗಿದೆ. ಸೊ RCB ಗೆದ್ದಿದ್ದಕ್ಕೆ ಪಾರ್ಟಿ ಕೂಡ ಆಗುತ್ತೆ ಆ್ಯಂಡ್ ನಮಗೆ ಡಿನ್ನರ್ ಕೂಡ ಇವತ್ತು ಪಿಜ್ಜಾನೇ. ಇಶಾನ್ ತುಂಬ ಎಂಜಾಯ್ ಮಾಡ್ದ. ಫುಲ್ಲು ಎಷ್ಟು ಇದು ಅಂತಂದರೆ ಜೋಶಲ್ಲಿದ್ದಾರೆ. ಸ್ಟಾರ್ಟಿಂಗಲ್ಲಿ ಏನು ಅವ್ನಿಗೆ ಖುಷಿ ಇತ್ತೋ ಹೆಂಡ್ ತನಕ ಅದೇ ಇತ್ತು. ಅದರಲ್ಲೂ ಬೇರೆ ವಿನ್ ಆದಮೇಲಂತೂ ಓ ಮೈ ಗಾಡ್ ಫುಲ್ ಖುಷಿ ಆಯಿತು. ಹೋಗಿದ್ದಕ್ಕೂ ಸಾರ್ಥಕ ಅಂತ ಅನ್ನಿಸ್ತು. ಆ್ಯಂಡ್ ಇವತ್ತಿನ ವ್ಲಾಗು ನಿಮಗೂ ಇಷ್ಟ ಆಗಿದೆ ಅನ್ಕೋತೀನಿ. ಸ್ಟೇಡಿಯಂ ನೋಡಿದ್ರಿ ಆ್ಯಂಡ್ ಕ್ರಿಕೆಟ್ ಲೈವ್ ಆಗಿ ನಾನು ಕೂಡ ನೋಡಿದೆ. ಸಖತ್ ಎಂಜಾಯ್ ಆಗಿತ್ತು. ಆ್ಯಂಡ್ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ರೆ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ. ಲೇಟ್ ನೈಟ್ ಆಗಿದೆ, ಕಣ್ಣು ತುಂಬ ಉರಿತಾ ಇದೆ. ಸೊ ಈಗ ಪಿಜ್ಜಾ ತಿಂದ್ಬಿಟ್ಟು ಮಲ್ಕೊಳ್ಬೇಕು. ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಆ್ಯಂಡ್ ಗುಡ್ ನೈಟ್.